ಟ್ರೈಲರ್ ಡ್ಯೂರೇಷನ್ 4 ಮಿನಿಟ್ಸ್ 38 ಸೆಕೆಂಡ್ ಇದ್ರೂ ಕತೆ ಜಾಸ್ತಿ ರಿವೀಲ್ ಆಗಿಲ್ಲ. ಬಟ್ ಒಂದು ಪಾಸಿಟಿವ್ ಏನಂದ್ರೆ ಇಷ್ಟು ದಿನ ಬಿಟ್ಟಿದ್ದ ಟೀಸರ್ಗಿಂತ ಈ ಟ್ರೈಲರ್ ಬೇರೆ ತರ ಇದೆ ಅಂತ ಅನಿಸ್ತು. ಬಿಕಾಸ್ ಸಿನಿಮಾದಲ್ಲಿ ಡ್ರಾಮಾ ಇದೆ, ಎಮೋಷನ್ ಇದೆ. ಅದು ಆಡಿಯನ್ಸ್ಗೆ ಹೇಗ್ ಕನೆಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಸ್ಟಿಲ್ ಯಶ್ ಅವರು ಈವೆಂಟ್ ಅಲ್ಲಿ ಹೇಳಿದ್ ನೋಡಿದ್ರೆ ಅದರ್ ದನ್ ರಿವೆನ್ ಸ್ಟೋರಿ ದೆರ್ ಇಸ್ ಸಮ್ ಕೋರ್ ಎಲಿಮೆಂಟ್ ಇನ್ ದ ಫಿಲಮ್ ವಿಚ್ ದೇ ಆರ್ ಹೈಡಿಂಗ್ ರೈಟ್ ನೌ ಅಂತ ಅನಿಸ್ತಾ ಇದೆ ನನಗೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈ ಟ್ರೈಲರ್ ನೋಡಿದ್ಮೇಲೆ ನನಗೆ ಅನ್ಸಿದ್ದು ಬೆಟರ್ ನಾಟ್ ಟು ಜಡ್ಜ್ ಎನಿಥಿಂಗ್ ಅಬೌಟ್ ದ ಮೂವಿ. ಥೇರೀಸ್ ಏನಾದರೂ ಇರ್ಬೋದು, ಸ್ವಲ್ಪ ಜನಕ್ಕೆ ಇಷ್ಟ ಆಗಿರ್ಬೋದು, ಇನ್ನೂ ಸ್ವಲ್ಪ ಜನಕ್ಕೆ ನೆಗೆಟಿವ್ ಅನ್ಸಿರ್ಬೋದು. ಬಟ್ ನಾನು ಹೇಳೋದೇನಂದ್ರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಮಿಕ್ಸ್ಡ್ ಒಪಿನಿಯನ್ಸೇ ಬರುತ್ತೆ. ಸೊ ಜಾಸ್ತಿ ಡೀಟೇಲಿಂಗ್ ವಿಡಿಯೋ ನೋಡ್ದಲೆ ಹಾನೆಸ್ಟ್ ಆಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನೀವೇ ಡಿಸೈಡ್ ಮಾಡಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಯಶ್ ಅವರು ಮಾತಾಡಿರೋ 20 ಮಿನಿಟ್ಸ್ ವಿಡಿಯೋ ಇದೆ. ಅದನ್ನ ನೋಡಿದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಮೂವಿ ಅವರು ಮಾಡಿಲ್ಲ. ಹಾನೆಸ್ಟ್ ಎಫರ್ಟ್ಸ್ ಇದೆ. ಅಂಡ್ ವಿ ಆಲ್ ನೋ ವಾಟ್ ಹಿ ಡಿಡ್ ವಿತ್ ಅ ಫಿಲ್ಮ್ KGF. ಅಂಡ್ ಟಾಕ್ಸಿಕ್ ಇಂದ ಇನ್ನ ಹೆಚ್ಚು ಆಡಿಯನ್ಸ್ಗೆ ರೀಚ್ ಆಗೋಕೆ ಟ್ರೈ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ ಬೈ.